ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ವಿಶೇಷ ವಿವರಣಾತ್ಮಕ ಪ್ರಸ್ತುತಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ತುಂಬಾನೇ ಹತ್ತಿರವಾದ, ಬಹಳ ಆಳವಾದ ಒಂದು ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ನಮ್ಗೆಲ್ರಿಗೂ ಒಮ್ಮೊಮ್ಮೆ ಅನ್ಸಿರುತ್ತೆ ಅಲ್ವಾ, ನಮ್ಮ ಮನಸ್ಸು 100 ದಿಕ್ಕುಗಳಿಗೆ ಓಡ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊಂದಲ ಆಗ್ತಿದೆ ಅಂತ. ಖಂಡಿತ ಇದು ಸಹಜ. ಆದರೆ ಭಗವದ್ಗೀತೆಯ ಮೂಲಕ ನಮ್ಮ ಮನಸ್ಸನ್ನ ಹೇಗೆ ಏಕಾಗ್ರತೆಯಿಂದ ದೃಢವಾಗಿ ಇಟ್ಕೊಳ್ಬಹುದು ಅನ್ನೋದನ್ನ ಇವತ್ತು ನಾವು ಕಲಿಯಲಿದ್ದೇವೆ. ಬನ್ನಿ ಶುರು ಮಾಡೋಣ. ಇದು ಜ್ಞಾನಕೋಶ, ಸನಾತನ ಧರ್ಮದ ಆಧ್ಯಾತ್ಮಿಕ ಜ್ಞಾನ ಮತ್ತು ಬೋಧನೆಗಳ ಒಂದು ಅದ್ಭುತವಾದ ಡಿಜಿಟಲ್ ಭಂಡಾರ. ಸನಾತನ ಧರ್ಮದ ಅತ್ಯಂತ ಅಮೂಲ್ಯವಾದ ನಿಧಿಗಳಲ್ಲಿ ಒಂದಾದ ಭಗವದ್ಗೀತೆಯ ಮೇಲಿನ ಸರಣಿಯನ್ನು ನಾವಿಲ್ಲಿ ತರುತ್ತಿದ್ದೇವೆ. ಹೌದು, ಪ್ರತಿದಿನ 5 ಶ್ಲೋಕಗಳ ವಿವರಣಾತ್ಮಕ ಪ್ರಸ್ತುತಿಯೊಂದಿಗೆ ಈ ಪರಮ ಪವಿತ್ರ ಜ್ಞಾನವನ್ನು ಬಹಳ ಸರಳವಾಗಿ ನಿಮ್ಮ ಮುಂದಿಡುವುದೇ ನಮ್ಮ ಈ ಸರಣಿಯ ಮುಖ್ಯ ಉದ್ದೇಶ. ಮೊದಲನೇದಾಗಿ ಭಗವದ್ಗೀತೆಯ 2ನೇ ಅಧ್ಯಾಯದ 41ನೇ ಶ್ಲೋಕವನ್ನು ನೋಡೋಣ. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಂ. ಇದರ ಅರ್ಥ ಏನು ಗೊತ್ತಾ? ಯಾರು ನಿಜವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾರೋ ಅವರ ಉದ್ದೇಶ ಬಹಳ ದೃಢವಾಗಿರುತ್ತೆ, ಅವರ ಗುರಿ ಒಂದೇ ಆಗಿರುತ್ತೆ. ಆದರೆ ದೃಢ ಸಂಕಲ್ಪವೇ ಇಲ್ಲದವರ ಬುದ್ಧಿ ಹೇಗಿರುತ್ತೆ ಅಂದರೆ ಅದು ಅಸಂಖ್ಯಾತ ಶಾಖೆಗಳಾಗಿ ಚದುರಿ ಹೋಗಿರುತ್ತೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಒಬ್ಬ ನಿಜವಾದ ಜ್ಞಾನಾನ್ವೇಷಿಯ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಸರಿ, ಈಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ಬನ್ನಿ. ಇಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ದೃಢವಾದ ನಂಬಿಕೆ ಇಡುವುದು. ಅಂದ್ರೆ ಈ ಕೃಷ್ಣ ಪ್ರಜ್ಞೆಯು ನಮ್ಮನ್ನು ಜೀವನದ ಅತ್ಯುನ್ನತ ಪರಿಪೂರ್ಣತೆಗೆ ಕೊಂಡೊಯ್ತದೆ ಅನ್ನೋ ಅಚಲವಾದ ವಿಶ್ವಾಸ. ಇದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಂದರವಾದ ಉದಾಹರಣೆ ಇದೆ ನೋಡಿ. ಒಂದು ಮರದ ಬೇರಿಗೆ ನಾವು ನೀರು ಹಾಕಿದ್ರೆ ಸಾಕು, ಅದು ತನ್ನಿಂದ ತಾನೇ ಮರದ ಎಲ್ಲಾ ಎಲೆಗಳಿಗೂ ಕೊಂಬೆಗಳಿಗೂ ಪೋಷಣೆ ನೀಡುತ್ತೆ ಅಲ್ವಾ? ಅದೇ ರೀತಿ ನಾವು ನಮ್ಮ ಕರ್ತವ್ಯಗಳನ್ನು ದೈವಿಕ ಪ್ರಜ್ಞೆಯಲ್ಲಿ ಮಾಡಿದಾಗ ಅದು ಪ್ರಪಂಚದ ನಮ್ಮ ಎಲ್ಲಾ ಜವಾಬ್ದಾರಿಗಳನ್ನು ಅಂದ್ರೆ ಕುಟುಂಬ, ಸಮಾಜ, ದೇಶ ಹೀಗೆ ಎಲ್ಲದಕ್ಕೂ ಮಾಡಬೇಕಾದ ಕರ್ತವ್ಯವನ್ನು ಒಟ್ಟಿಗೆ ಪೂರೈಸಿದಂತೆ ಆಗುತ್ತೆ. ಇಲ್ಲಿರುವ ಒಂದು ಸ್ಪಷ್ಟವಾದ ಹೋಲಿಕೆಯನ್ನು ಗಮನಿಸಿ. ಒಂದು ಕಡೆ ಏಕಮುಖಿ ಗಮನ ಇದೆ, ಇನ್ನೊಂದು ಕಡೆ ಬಹುಶಾಖೆಯ ಬುದ್ಧಿ ಇದೆ. ಈ ದೃಢವಾದ ಮನಸ್ಸಿದೆಯಲ್ಲ, ಅದು ಭೌತಿಕ ಆಸೆಗಳನ್ನ ಸಂಪೂರ್ಣ ಮಾಡಿ ತ್ಯಜಿಸಿ ಒಂದು ಅತ್ಯುನ್ನತ ನೆಲೆಯಲ್ಲಿ ನಿಂತಿರುತ್ತೆ. ಅಲ್ಲಿ ಒಳ್ಳೆಯದು ಕೆಟ್ಟದು ಅನ್ನೋ ದ್ವಂದ್ವಗಳೇ ಇರಲ್ಲ. ಆದರೆ ಈ ಚದುರಿದ ಮನಸ್ಸು ಅಂದ್ರೆ ಬಹುಶಾಖೆಯ ಬುದ್ಧಿ ಇದೆಯಲ್ಲ, ಅದು ಯಾವಾಗ್ಲೂ ಕಾಮ್ಯಕರ್ಮಗಳಲ್ಲಿ ಅಂದ್ರೆ ಕೇವಲ ಪ್ರತಿಫಲವನ್ನು ನಿರೀಕ್ಷಿಸುವ ಕೆಲಸಗಳಲ್ಲೇ ಮುಳುಗಿರುತ್ತೆ. ಹಿಂದಿನ ಒಳಿತು ಕೆಡುಕುಗರ ಫಲಗಳನ್ನೇ ಲೆಕ್ಕ ಹಾಕುತ್ತಾ ಭೌತಿಕ ಆಸೆಗಳ ಹಿಂದೆ ಸದಾ ಓಡ್ತಲೇ ಇರುತ್ತೆ. ಹಾಗಾದರೆ ನಮ್ಮ ಬುದ್ಧಿಯನ್ನ ಹೀಗೆ ಚದುರಿಸುವ ಅಡೆತಡೆಗಳೇನು? 42 ಮತ್ತು 43ನೇ ಶ್ಲೋಕಗಳು ಇದನ್ನ ಬಹಳ ಸೊಗಸಾಗಿ ವಿವರಿಸ್ತವೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದ ರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮನಃ ಸ್ವರ್ಗಪರ ಜನ್ಮಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಇದರ ಸರಳಾರ್ಥ ಇಷ್ಟೇ: ಕಡಿಮೆ ಜ್ಞಾನ ಇರೋರು ವೇದಗಳ ಆಕರ್ಷಕವಾದ ಆದರೆ ಕೇವಲ ಭೌತಿಕ ಲಾಭವನ್ನು ನೀಡುವಂಥ ಹೂವಿನಂಥ ಮಾತುಗಳಿಗೆ ಸುಲಭವಾಗಿ ಮರುಳಾಗಿಬಿಡ್ತಾರೆ. ಈ ಹೂವಿನಂಥ ಮಾತುಗಳ ಬಲೆ ಅಂದ್ರೆ ಏನು ಅಂತ ಈಗ ಸ್ವಲ್ಪ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ವೇದಗಳಲ್ಲಿ ಕರ್ಮಕಾಂಡ ಅಂತ ಒಂದು ವಿಭಾಗ ಇದೆ. ಅದು ಸ್ವರ್ಗಲೋಕವನ್ನು ತಲುಪಲು ಬೇರೆ ಬೇರೆ ಯಜ್ಞಗಳನ್ನು ಸೂಚಿಸುತ್ತೆ. ಅಲ್ಪ ಜ್ಞಾನ ಇರುವ ಜನರು ಏನಂದ್ಕೊಳ್ತಾರಂದ್ರೆ, ಸ್ವರ್ಗದಲ್ಲಿ ಸಿಗುವ ನಂದನಕಾನನ ಅನ್ನೋ ಸುಂದರ ಉದ್ಯಾನವನಗಳು ಹಾಗೆ ಅಲ್ಲಿ ಸಿಗುವ ಸೋಮರಸ ಪಾನೀಯಗಳೇ ಅಂತಿಮ ಗುರಿ ಅಂತ ನಂಬಿಬಿಡ್ತಾರೆ. ಈ ತಾತ್ಕಾಲಿಕವಾದ ಭೌತಿಕ ದೇಹದ ಸುಖ, ಮುಂದಿನ ಜನ್ಮದಲ್ಲಿ ಉತ್ತಮ ಸ್ಥಾನ ಮತ್ತು ಐಶ್ವರ್ಯವನ್ನು ಪಡೆಯೋದೇ ಜೀವನದ ಪರಮ ಉದ್ದೇಶ ಅಂತ ಅವರು ತಪ್ಪಾಗಿ ತಿಳ್ಕೊಳ್ತಾರೆ. ಅಸಲಿಗೆ ಇದೊಂದು ಸುಂದರವಾದ ಬಲೆ ಅಷ್ಟೇ. ಈ ತಾತ್ಕಾಲಿಕ ಆಕರ್ಷಣೆಗಳ ಹಿಂದೆ ಹೋದ್ರೆ ಏನಾಗತ್ತೆ ಅನ್ನೋದನ್ನ 44ನೇ ಶ್ಲೋಕದಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಯಾರು ಭೌತಿಕ ಭೋಗ ಮತ್ತು ಐಶ್ವರ್ಯಗಳಲ್ಲಿ ಅತಿಯಾದ ಆಸಕ್ತಿ ಹೊಂದಿರ್ತಾರೋ ಮತ್ತು ಯಾರು ಅದರಿಂದ ಮೋಹಿತರಾಗಿರ್ತಾರೋ ಅವರ ಮನಸ್ಸಿನಲ್ಲಿ ಭಗವಂತನ ಸೇವೆಯ ಬಗೆಗಿನ ದೃಢ ಸಂಕಲ್ಪ ಅನ್ನೋದು ಎಂದಿಗೂ ಮೂಡೋದೇ ಇಲ್ಲ. ಈ ಪ್ರಾಪಂಚಿಕ ಆಕರ್ಷಣೆಗಳು ನಮ್ಮ ಆಧ್ಯಾತ್ಮಿಕ ದೃಢತೆಯನ್ನ ನೇರವಾಗಿ ತಡೆದು ನಿಲ್ಲಿಸುತ್ತವೆ. ಈಗ ನಾವು ಗಮನಿಸಲೇಬೇಕಾದ ನಿಜಕ್ಕೂ ಒಂದು ಕುತೂಹಲಕಾರಿಯಾದ ವಿಷಯ ಇದೆ. ಅದೇ ಸಮಾಧಿ ಅನ್ನೋ ಪದದ ನಿಜವಾದ ಅರ್ಥ. ಸಮಾಧಿ ಅಂದ್ರೆ ಮನಸ್ಸು ಸಂಪೂರ್ಣವಾಗಿ ಸ್ಥಿರವಾಗಿರುವುದು ಅಂತ ಅರ್ಥ. ವೇದಗಳ ನಿರುಕ್ತಿ ನಿಘಂಟಿನ ಪ್ರಕಾರ ಆತ್ಮತತ್ವವನ್ನ ಅರ್ಥ ಮಾಡ್ಕೊಳ್ಳಲು ಮನಸ್ಸು ಅಚಲವಾಗಿ ನಿಂತಾಗ ಆ ಸ್ಥಿತಿಯನ್ನ ನಾವು ಸಮಾಧಿ ಅಂತ ಕರಿತೇವೆ.
ಆದರೆ ಯೋಚಿಸ್ನೋಡಿ, ಪ್ರಾಪಂಚಿಕ ಇಂದ್ರಿಯ ಸುಖಗಳಲ್ಲಿ ಮುಳುಗಿರುವ ಮತ್ತು ಆ ತಾತ್ಕಾಲಿಕ ವಸ್ತುಗಳಿಂದ ಸದಾ ಗೊಂದಲಕ್ಕೊಳಗಾಗುವ ಮನಸ್ಸಿಗೆ ಈ ಸಮಾಧಿ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅದು ಸಂಪೂರ್ಣ ಅಸಾಧ್ಯ. ಹಾಗಾದ್ರೆ ಈ ಭೌತಿಕ ಜಗತ್ತಿನ ಬಲೆಯಿಂದ ಪಾರಾಗಲು ಶ್ರೀಕೃಷ್ಣನು ಅರ್ಜುನನಿಗೆ ನೀಡುವ ಅಂತಿಮ ಪರಿಹಾರವಾದರೂ ಏನು? ಆ ಅದ್ಭುತವಾದ ಉತ್ತರ 45ನೇ ಶ್ಲೋಕದಲ್ಲಿದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ಮುಖ್ಯವಾಗಿ ಪ್ರಕೃತಿಯ 3 ಗುಣಗಳ ಬಗ್ಗೆ ವ್ಯವಹರಿಸುತ್ತವೆ. ಆದರೆ ಕೃಷ್ಣನು ಅರ್ಜುನನಿಗೆ ಹೇಳ್ತಿದ್ದಾನೆ, ಓ ಅರ್ಜುನ, ನೀನು ಈ 3 ಗುಣಗಳನ್ನು ಮೀರಿ ನಿಲ್ಲು, ಈ ದ್ವಂದ್ವಗಳಿಂದ ಮುಕ್ತನಾಗು, ಲಾಭನಷ್ಟದ ಚಿಂತೆಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಡು ಮತ್ತು ನಿನ್ನ ಆತ್ಮದಲ್ಲಿ ನೀನು ಸ್ಥಿರನಾಗು ಅಂತ. ಆದ್ದರಿಂದ ಇಲ್ಲಿನ ಅತ್ಯಂತ ಪ್ರಮುಖವಾದ ಅಂಶ ಏನು ಅಂದ್ರೆ, ಕೃಷ್ಣನು ಹೇಳುವ 4 ಪ್ರಮುಖ ಹೆಜ್ಜೆಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಮೊದಲನೇದಾಗಿ, ನಾವು ಪ್ರಕೃತಿಯ ಈ ಗುಣಗಳನ್ನು ಮೀರಿ ಬೆಳೆಯಬೇಕು. ಚಳಿ, ಬಿಸಿ, ಸುಖ-ದುಃಖ ಅನ್ನೋ ದ್ವಂದ್ವಗಳನ್ನು ಸಮಾನವಾಗಿ ಸ್ವೀಕರಿಸೋದನ್ನ ಕಲಿಯಬೇಕು. ನಾವು ಏನನ್ನು ಗಳಿಸಬೇಕು, ಗಳಿಸಿದ್ದನ್ನ ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನ ಆತಂಕಗಳನ್ನ ಮೊದಲು ತ್ಯಜಿಸಬೇಕು. ಪ್ರತಿಫಲವನ್ನ ನಿರೀಕ್ಷಿಸುವ ಕಾರ್ಯಗಳನ್ನ ಬಿಟ್ಟು ಬ್ರಹ್ಮ ಜಿಜ್ಞಾಸೆ ಅಂದರೆ ಪರಮಸತ್ಯದ ಅನ್ವೇಷಣೆಯ ಕಡೆಗೆ ನಮ್ಮ ಪಯಣ ಸಾಗಬೇಕು. ಈ ಪ್ರಸ್ತುತಿಯ ಮೂಲಕ ನಾವೊಂದು ಅದ್ಭುತವಾದ ಒಳಮುಖ ಪ್ರಯಾಣವನ್ನ ನೋಡಿದ್ದೇವೆ ಅಲ್ವಾ? ನಿಜವಾದ ಸ್ವಾತಂತ್ರ್ಯ ಅನ್ನೋದು ಭೌತಿಕ ವಸ್ತುಗಳನ್ನ ಸಂಗ್ರಹಿಸುವುದರಲ್ಲಿ ಖಂಡಿತ ಇಲ್ಲ. ಬದಲಾಗಿ ಭಗವಂತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗುವುದರಲ್ಲಿದೆ ಅನ್ನೋದು ನಮಗೆ ಅರ್ಥವಾಗಿದೆ. ಇಲ್ಲಿನ ಮೂಲ ಸಂದೇಶವನ್ನ ನಾವೆಲ್ಲರೂ ಸದಾ ನೆನಪಿನಲ್ಲಿಡೋಣ. ಈಗ ಕೊನೆಯದಾಗಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆ ಇಲ್ಲಿದೆ. ನಮ್ಮ ಮನಸ್ಸು ಪ್ರಾಪಂಚಿಕ ಆಸೆಗಳ ಅಂತ್ಯವಿಲ್ಲದ ಕೊಂಬೆಗಳಲ್ಲಿ ಹೀಗೆಯೇ ಚದುರಿ ಹೋಗಿದರೆ ನಮ್ಮ ನಿಜವಾದ ಆತ್ಮದ ಅಪಾರವಾದ ಶಾಂತಿಯನ್ನ ನಾವು ಅನುಭವಿಸಲು ಹೇಗೆ ತಾನೇ ಸಾಧ್ಯ? ಖಂಡಿತ ಈ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನಕೋಶವು ಬಹುಭಾಷಾ ಚಾನೆಲ್ ಆಗಿದ್ದು, ಇಲ್ಲಿ ನಾವು ಇಂಗ್ಲಿಷ್, ಹಿಂದಿ, ಮರಾಠಿ, ತಮಿಳು, ಗುಜರಾತಿ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ಳುತ್ತೇವೆ. ಶೀಘ್ರದಲ್ಲೇ ಇತರ ಪ್ರಮುಖ ಭಾಷೆಗಳೂ ಬರಲಿವೆ. ನಮ್ಮ ಗುರಿ ಏನೆಂದರೆ ಸನಾತನ ಧರ್ಮದ ಶಾಶ್ವತ ನಿಧಿಗಳನ್ನು ಸರಳ, ಸ್ಪಷ್ಟ ಮತ್ತು ಅರ್ಥಪೂರ್ಣ ರೀತಿಯಲ್ಲಿ ನಿಮಗೆ ತಲುಪಿಸುವುದು. ನಮ್ಮ ಚಾನೆಲ್ನಲ್ಲಿ ಶ್ರೀಮದ್ ಭಾಗವತ, ಭಗವದ್ಗೀತೆ, ಮಹಾಭಾರತ, ಲಲಿತಾ ಸಹಸ್ರನಾಮ, ದೈವತ್ತಿನ್ ಕುರಲ್, ಮಹಾರಾಷ್ಟ್ರದ ಸಂತರು, ಬಂಗಾಳದ ಸಂತರು ಮತ್ತು ಆದಿಶಂಕರಾಚಾರ್ಯರ ದೈವಿಕ ಅವತಾರದ ಕಥೆಯ ಕುರಿತು ದೈನಂದಿನ ಪ್ರಸ್ತುತಿಗಳು ಲಭ್ಯವಿದೆ. ಇವೆಲ್ಲವೂ ಬಹುಭಾಷೆಗಳಲ್ಲಿವೆ. ಈ ಜ್ಞಾನವು ಮೌಲ್ಯಯುತವಾಗಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಜ್ಞಾನಕೋಶಕ್ಕೆ ಚಂದಾದಾರರಾಗಿ. ಇದರಿಂದ ನಮ್ಮ ದೈನಂದಿನ ಪ್ರಸ್ತುತಿಗಳ ಅಧಿಸೂಚನೆಗಳು ನಿಮಗೆ ತಲುಪುತ್ತವೆ. ಈ ದೈವಿಕ ಜ್ಞಾನವನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಮುದಾಯದೊಂದಿಗೆ ಲೈಕ್ ಮಾಡಲು, ಹಂಚಿಕೊಳ್ಳಲು ಮತ್ತು ಪಸರಿಸಲು ಮರೆಯದಿರಿ. ಸನಾತನ ಧರ್ಮದ ಬೆಳಕನ್ನು ನಾವೆಲ್ಲರೂ ಸೇರಿ ಬೆಳಗುತ್ತಲೇ ಇರೋಣ.